ಠಾಣೆಯಲ್ಲಿ 38ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕುಬೇರ ಅವರು ನಮ್ಮ AW ಆದಂಥ ವೀರೇಶ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅವರು ಮಾಡೋ ಕಾರಣ ಏನಂದರೆ, ಅವರು ಅಧಿಕಾರಿಗಳಿಗೆ ಅವ್ರದ್ದೊಂದೇ ಗೊತ್ತಾಗಿದೆ, ಇನ್ನು 2-3 ನೌಕರರಿಗೆ ಮಾಡಿದ್ದಾರೆ, ಗೊತ್ತೇ ಆಗಿಲ್ಲ. ಇವತ್ತು ಏನಂದರೆ, ನಾವು ಎಲ್ಲ ನೋಡ್ಕೊಂಬಂದಿವಿ ಹಾಸ್ಪಿಟ್ಲಲ್ಲಿ ಹೋಗಿ. ಅವರು ಕರೆದು ಒಂದೇ ಸಾರಿ ಅಷ್ಟಿಷ್ಟಿಲ್ಲ, ಒಂದೇ ಸಾರಿ ಖಡಕ್ಕಾಗಿ ಧಮಕಿ ಕೊಟ್ಟು ಮಾಡಿದಾರ. ಇವತ್ತು ನಾವು ಇಲ್ಲಿ ಕೊಡೋ ಕಾರಣ ಏನಂದರೆ, ನೌಕರರ ಸಂಘದ ಅಧ್ಯಕ್ಷರಾದ ಗೋವಿಂದರಾಜುಲವರು ಅವರು ಅಂದ್ಕೊಂಡಿದ್ದೇನೆಂದರೆ, ಅವರು ಇವತ್ತು ಕಾರ್ಪೊರೇಟರ್ ಆದಂಥ ಕುಬೇರ್ ಅವ್ರನ್ನ ಅರೆಸ್ಟ್ ಮಾಡೋವರೆಗೆ ನಾವು ಕಂಟಿನ್ಯೂ ಆಗಿ ಮಾಡ್ತೇವೆ. ನಾವೆಲ್ಲ 13 ಜನ ಕಾರ್ಪೊರೇಟ್ರು, ನಮ್ಮ ಲೀಡ್ರುಗಳು ಎಲ್ಲ ಬಂದು ಅವ್ರಿಗೆ ಬೆಂಬಲ ಕೊಡ್ತೀವಿ. ಕೊಡೋ ಕಾರಣ ಇಷ್ಟೇ ಸರ್, ನಮ್ಮ ಲೀಡ್ರುಗಳು ಹೆಂಗೆ ಕಳಿಸಿದ್ರು ಅಂದರೆ, ನಾನು ಕೂಡ 3 ಬಾರಿ ಕಾರ್ಪೊರೇಟರ್ ಆಗಿವಿ, ಎಲ್ಲ ಕುಂತಿದ್ದಲ್ಲ ಎಲ್ಲ ಕಾರ್ಪೊರೇಟರ್ ಆಗಿದೆ. ನಾವೆಲ್ಲ ಹೆಂಗಿದ್ವಿ, ಅಣ್ಣ ತಮ್ಮರಂಗೆ ಇದ್ದೀವಿ. ಒಂದು ಸ್ಟಾಫ್ನಲ್ಲಿ ಅಣ್ಣ ತಮ್ಮರಲ್ಲಿ ಇವ್ರು ಹಂಗೇನಿಲ್ಲ, ರೌಡಿಜಮ್ ಮಾಡ್ತಾರೆ. ಅದ್ರ ಬೇಕಂತ ಏನೋ ಒಂದು ವರ್ಷದಲ್ಲಿ ಏನೇನೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಯಾರ. ಈ ವಾರ್ಡ್ ಇಲ್ಲ, ಇನ್ನೊಂದು ವಾರ್ಡ್ ಇಲ್ಲ, ಇನ್ನೊಂದು ವಾರ್ಡ್ ಅವೆಲ್ಲ ನಡೆಯೋದಿಲ್ಲ. ಇವತ್ತು ನಿನ್ನ ಶಾಸಕರುಗಳು ಬಂದು ಏನಂತ ಹೇಳಿದರು, 2 ಅವರ್ಸಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. 2 ಅವರ್ಸಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತ ಇವತ್ತು 16-17 ಗಂಟೆ ಆಗಿದೆ. ಇವು ಇಷ್ಟುವರೆಗೆ ಅರೆಸ್ಟ್ ಮಾಡಿಲ್ಲ. ಏನು ಇದು ಪರಿಸ್ಥಿತಿ ಏನು? ಅವರು ಒಂದೇ ಕೇಳ್ತಿದ್ರೆ, ಇವತ್ತು ಬಳ್ಳಾರಿ ನಗರ ಶಾಸಕರಾದಂಥ ಭರತ್ ರೆಡ್ಡಿ ಅವರು ಬಂದು ನಮ್ಮ ಜೊತೆಗೆ ಬಂದು ನಮ್ಮ ಮಧ್ಯದಲ್ಲಿ ಬಂದು, ನಿಮಗೆ 2 ಗಂಟೆ ಹೇಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಹೋದ್ರು. ಇಷ್ಟುವರೆಗೆ ಆಗಿಲ್ಲ. ಇದು ಎಷ್ಟು ಜನ ಆಗಲಿ ಸರ್, ಇವತ್ತು ಇಲ್ಲಿ ಆಗ್ತದೆ. ಆಗಿಲ್ಲ ಅಂದರೆ ಏನೋ ನಾವು ರೋಡ್ ಮಧ್ಯೆಗೆ ಹೋಗ್ತೀವಿ, ಸರ್ಕಲಲ್ಲಿ ಮಾಡ್ತೀವಿ, ಎಲ್ಲ ಬೀದಿಯಲ್ಲಿ ಅವರು 1,000 ಜನ, ನಾವು 1,000 ಜನ ಅಲ್ಲೇ ಊಟ ಇಲ್ಲದಾಗ ಉಪವಾಸ ಕುಂದಿರ್ತೀವಿ. ಇವತ್ತು ಕಾಫಿ ಟೀ ಊಟ ಕುಂತ್ಕೊಂಡು ಇಲ್ಲಿ ಶಾಂತಿವಾಗಿ ಕುಂತೀವಿ, ಅಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಇವತ್ತು ನಿನ್ನೆನೇ ಈ ಕೆಲಸ ಆಗುತ್ತೆ ಮುಗಿಯುತ್ತಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಕಾರ್ಪೊರೇಟರ್ಗಳೆಲ್ಲ ತಿಳ್ಕೊಂಡು ನಿನ್ನೆಲ್ಲ ಸ್ಟ್ರೈಕಿಗೆ ಕುಂತಿದ್ರು, ಇವರೆಲ್ಲ ಭಾಳ ಜನ ಬಂದಿದ್ರು. ನಿನ್ನೆನೇ ಇದೆಲ್ಲ ಕ್ಲಿಯರ್ ಆಗುತ್ತೆ, ಇಲ್ಲಿಗೆ ಸಮಾಪ್ತ, ಮತ್ತೆ ಬೆಳಗಿನ ಜಾವ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾವಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಿನ್ನೆ ರಾತ್ರಿ ಏನು ನಡೆದತ್ತ ಗೊತ್ತಿಲ್ಲ. ಆದರೆ ಇದು ಭಾಳಷ್ಟು ನಮಗೆ ನಾಚಿಕೆಗೇಡು ಬಳ್ಳಾರಿಯಲ್ಲಿ. ಯಾಕಂದರೆ ಒಬ್ಬ ಎಂಪ್ಲಾಯ್ಮೆಂಟ್ಗೆ ಅಂದರೆ ಒಬ್ಬ ಇಂಜಿನಿಯರ್ಗೆ ಕೈ ಮಾಡೋದು ದುರದೃಷ್ಟ, ಅದು ಮಾಡಬಾರ್ದು. ಈಗ ಕೆಲಸ ಒತ್ತಡ ಎಷ್ಟೇ ಇರಲಿ, ನಮಗೂ ಕೆಲಸ ಒತ್ತಡ ಭಾಳ ಇರ್ತಾವೆ. ಹಂಗಂತೇಳಿ ನಾವು ಇಂಜಿನಿಯರ್ ಮೇಲೆ ಲೇಬರ್ ಮೇಲೆ ಕೈ ಮಾಡೋ ಹಕ್ಕು ಯಾರಿಗೆ ಕೊಟ್ಟಿಲ್ಲ. ಏನಾದರೂ ನಾವು ಕೇಳಲೇಬೇಕು, ಕೇಳ್ಕೊಂಡು ನಾವು ಕೆಲಸ ಮಾಡಬೇಕೇ ಹೊರತು ಅವ್ರ ಮೇಲೆ ಕೈ ಮಾಡೋದಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಇವತ್ತು 2ನೇ ದಿನಕ್ಕೆ ಇದು ಮುಷ್ಕರ ಮುಂದೂಡಿದೆ. ನಿಜವಾಗ್ಲೂ ಇಲ್ಲಿ ನಡೆದಕ್ಕಂಥವ್ರು ಎಲ್ಲರಿಗೂ ಪಾಪ ಭಾಳಷ್ಟು ನೋವು ಆಗೈತೆ. ಯಾಕಂದರೆ ನಾಳೆ ಇಂಜಿನಿಯರ್ನ ಆಗ್ಬೋದು, ನಾಳೆ ವರ್ಕರ್ ಮೇಲೆ ಕೆಲಸ ಆ ಥರ ಘಟನೆ ಆಗ್ಬೋದು. ಈ ಥರ ಆಗಲೇಬಾರ್ದು. ಯಾಕಂದರೆ ಪಾಪ ಬಡವರು ಎಲ್ಲೇ ದುಡ್ಕೊಂತಿನ್ನೋ ಎಲ್ಲೇ ಒಂದು ಸಮಾಜ ಸೇವೆ ಅವ್ರದ್ದು ಕೂಡ ಅವ್ರು ಇಲ್ಲ ಅಂದ್ರೆ ನಗರ ಸ್ವಚ್ಛತೆ ಇಲ್ಲ. ಅವ್ರು ಬಳ್ಳಾರಿಯಲ್ಲಿ AW ವೀರೇಶ್ ಮೇಲೆ ಏನೋ ಹಲ್ಲೆ ನಡೆದಿದೆ. ಅದರ ಬಗ್ಗೆ ಕುಬೇರ್ ಅನ್ನೋ ಕಾರ್ಪೊರೇಟ್ರು MLA ಅವರ ಸಮ್ಮುಖದಲ್ಲೇ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿನ್ನೆಯಿಂದ ನಮ್ಮ ಪೌರ ಕಾರ್ಮಿಕರು, ಇಂಜಿನಿಯರ್ಸು ಎಲ್ಲರೂ ಅವ್ರಿಗೆ ನ್ಯಾಯ ಬೇಕಂತೇಳಿ ಸ್ಟ್ರೈಕ್ ಕುಂತಿದ್ದಾರೆ. ನಾವು ಕಾರ್ಪೊರೇಟರ್ಸ್ ಕೂಡ BJP ಕಾರ್ಪೊರೇಟರ್ಸ್ ಬೆಂಬಲಿಸ್ತಾ ಇದ್ದೀವಿ, ಅವ್ರನ್ನ ಬಂಧಿಸ್ಬೇಕು ಅಂತೇಳಿ. ನಿನ್ನೆ MLA ಅವರು ಹೇಳಿದ್ರು, 2 ಅವರ್ಸಲ್ಲೇ ಇದು ಮಾಡ್ತೀವಿ, ನೀವೆಲ್ಲ ಸ್ಟ್ರೈಕ್ ಬಿಡ್ರಿ ಅಂತ. ಬಟ್ ಯಾರು ಬಿಡಲಿಲ್ಲ. ಇಲ್ಲ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಕೂತಿದ್ರು. ಬಟ್ 2 ಅವರ್ಸ್ 12 ಅವರ್ಸ್ ಆಯಿತು. ಅವರು ಅರೆಸ್ಟ್ ಮಾಡೋರು ಮಾಡಿಬಿಟ್ರೆ ಆಗೋಯ್ತಲ್ಲ. ಇಷ್ಟೊತ್ತಿಗೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಯಾಕೆ ಮಾಡಲಿಲ್ಲ? ನಿನ್ನೆ ಅವರು ಮಾತು ಕೊಟ್ಟು ಹೋಗಿದ್ರು, ಯಾಕೆ ಮಾಡಿಲ್ಲ? ನಾನು ಇಷ್ಟೇ ಹೇಳೋದು, ದಯವಿಟ್ಟು ಇವು ನಮ್ಮ ಕಾರ್ಪೊರೇಟರ್ಸ್ ಏನು BJP ಕಾರ್ಪೊರೇಟರ್ಸ್ ಇದಾರಲ್ಲ, ಕಂಪ್ಲೀಟ್ ಸಪೋರ್ಟ್ ಮಾಡ್ತಾಯಿದ್ವಿ. ಕಾರ್ಪೊರೇಷನ್ ಎಂಪ್ಲಾಯೀಸ್ಗೆ, ಪೌರ ಕಾರ್ಮಿಕರಿಗೆ ಅವ್ರು ಏನೇ ಕಷ್ಟಕ್ಕೂ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ತಾ 2 ಮಾತು ಈಗ ಪ್ರಕರಣ ದಾಖಲಾಗಿದೆ, ಬಟ್ ಆಕ್ಷನ್ ಇಲ್ಲ. ಅದೇನು ಮಾಮೂಲಿ ಎಲ್ಲರೂ ಪ್ರಕರಣ ಕೇಸ್ ಮಾಡ್ತಾರೆ, ಇದಾಗ್ತಾರೆ. ಆಕ್ಷನ್ ಇರಬೇಕಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಕ್ಷನ್ ತಗೋಬೇಕು. ಈಗ ಅದನ್ನ ಈಗ ನೆಕ್ಸ್ಟ್ ಈಗ SP ಅವ್ರಿಗೆ DC ಅವ್ರಿಗೆ ಕೂಡ ಅದ್ರ ಬಗ್ಗೆ ಕೊಡ್ತಿದ್ದೀವಿ, ಏನು ಆಕ್ಷನ್ ತಗೊಂಡಿದ್ದೀರ ಅಂತೇಳಿ. ಆ್ಯಕ್ಚುಲಿ ಒಂದು ಎಂಪ್ಲಾಯ್ ಮೇಲೆ ಕೈ ಮಾಡಿದ್ರೆ ಅದಕ್ಕೆ ಬೇರೆ ಸೆಕ್ಷನ್ಸೇ ಇದೆ. ಆ ಸೆಕ್ಷನ್ಸ್ ಎಲ್ಲ ಹಾಕ್ಬಿಟ್ಟು ಅದ್ಮೇಲೆ ಆ್ಯಕ್ಷನ್ ತಗೋಬೇಕು. ಅವ್ರೇನು ಈಗ ಆಫ್ಟರ್ ಆಲ್ ಬೇಲಬಲ್ ಸೆಕ್ಷನ್ ಹಾಕಿದ್ದಾರೆ, ಸ್ಟೇಷನ್ ಬೇಲು. ನಾನೇನು ಹೇಳ್ತೀನಿ, ಎಂಪ್ಲಾಯೀಸ್ ಮೇಲೆ ಕೈ ಮಾಡಿದರೆ ಅದಕ್ಕೆ ಸೆಕ್ಷನ್ನೇ ಬೇರೆ ಇದೆ. ಸೊ ಅದನ್ನೆಲ್ಲ ದಾಖಲೆ ಮಾಡ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ನಮಗೆ. ಅರೆಸ್ಟ್ ಆಗೋವರೆಗೂ ಬಿಡಲ್ಲ. ನಮ್ಮ ಕೋಆಪರೇಷನ್ ಎಲ್ಲರಿಗೂ ಇರ್ತದೆ.
13 ಜನ ಪಾಲಿಕೆ ಸದಸ್ಯರು ಕೋಪರೇಷನ್ ಕೊಡ್ತಾ ಇದ್ರು.